ಜುಲೈ 8ರಿಂದ ಜುಲೈ 14ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಮುಂಗಾರಿನ ಮಳೆಯ ಪ್ರಮಾಣ ಹೆಚ್ಚಾಗಿದೆ, ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸ್ವತಃ ಪ್ರತಿಧ್ವನಿ ನ್ಯೂಸ್ನೊಂದಿಗೆ CS ಪಾಟೀಲ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗ ಜುಲೈ 8ನೇ ತಾರೀಕಿನಿಂದ ಜುಲೈ 14ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮುಂಗಾರಿನ ಮಳೆ ಬೀಳುವಂತಹ ಪ್ರದೇಶಗಳನ್ನು ಇರುವಂಥದ್ದು, ಅಥವಾ ಏನಾದರೂ ಆರೆಂಜ್ ಅಲರ್ಟು ಅಥವಾ ರೆಡ್ ಅಲರ್ಟ್ ಏನಾದರೂ ಘೋಷಣೆ ಮಾಡುವಂತಹ ಮುನ್ಸೂಚನೆ ಇದೆಯಾ, ಓವರ್ ರಾಜ್ಯದ ಹವಾಮಾನದ ವರದಿ ಯಾವ ರೀತಿಯಾಗಿದೆ? ಜುಲೈ 8ರಂದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜುಲೈ 8ರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಬೆಳಗಾವಿಯಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಜುಲೈ 8ರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಜುಲೈ 8ರಂದು ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಜುಲೈ 9ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ. ಜುಲೈ 9ರಂದು ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಹಾವೇರಿ, ಧಾರವಾಡ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ, ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಜುಲೈ 9ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿರುತ್ತೆ ಸರ್? ಬೆಂಗಳೂರಿನಲ್ಲಿ ಏನಾದರೂ ಮಳೆ ಪ್ರಮಾಣ ಹೆಚ್ಚಾಗಿರುತ್ತಾ, ಅಥವಾ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಅಥವಾ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪ್ರದೇಶಗಳಲ್ಲಿ, ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಹೇಗಿರುತ್ತೆ? ಬೆಂಗಳೂರು ಇರ್ಬೋದು, ಅಥವಾ ಬೆಂಗಳೂರಿನ ಸುತ್ತಮುತ್ತ, ಅಥವಾ ಕರ್ನಾಟಕದ ಒಳನಾಡು, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ. ಅಷ್ಟೊಂದು ಮಳೆ ಇರಲ್ಲ ಬೆಂಗಳೂರು ಸೇರಿದಂತೆ. ಕೆಲವು ಕಡೆ ಹಗುರವಾಗಿ, ಕೆಲವೊಮ್ಮೆ ಸಾಧಾರಣವಾಗಿ, ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳಾದವು. ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಎಲ್ಲ ಕಡೆ ಮಳೆ ಆಗುವುದಿಲ್ಲ. ಓಕೆ, ಕೇರಳದಲ್ಲಿ ಬಹುತೇಕ ಭಾಗಗಳಲ್ಲಿ ಈಗ ಮಳೆ ಪ್ರಮಾಣ ಹೆಚ್ಚಾಗಿದೆ. ಅದರದ್ದು ಎಫೆಕ್ಟ್ ಏನಾದರೂ ರಾಜ್ಯದ ಮೇಲೆ ಬೀಳುತ್ತಾ, ಹೇಗೆ ಇದೆ ಅಂತ? ಕೇರಳದ ಜೊತೆಗೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ನಾಳೆಗೆ ಮಳೆ ಆಗುತ್ತೆ. ನಂತರ ಮಳೆಯ ಪ್ರಮಾಣ ದಿಢೀರನೆ ಎಲ್ಲ ಕಡೆನೂ ಕಡಿಮೆ ಆಗುತ್ತೈತಿ. ಎಲ್ನಿನೋ ಎಫೆಕ್ಟ್ ಏನಾದರೂ ಮುಂಗಾರಿನ ಮಳೆ ಮೇಲೆ ಎಫೆಕ್ಟ್ ಏನಾದರೂ ಬೀಳುತ್ತಾ, ಅಥವಾ ಹೇಗೆ ಏನು ಅಂತ ಹೇಳಿ, ಮತ್ತು ಈ ವರ್ಷದ ಮುಂಗಾರು ಮಳೆ ಎಲ್ಲಿವರೆಗೆ ಇರುತ್ತೆ ಅನ್ನುವಂಥದ್ದು, ಜುಲೈ ತಿಂಗಳು ಅಥವಾ ನೆಕ್ಸ್ಟು ಮುಂದಿನ ತಿಂಗಳಿಗೂ ಕೂಡ ಅದು ಮುಂದುವರಿಯುತ್ತಾ, ಅಥವಾ ಹೇಗೆ ಅಂತ? ಈ ಎಲ್ನಿನೋ ಪರಿಣಾಮ ಈಗಾಗಲೇ ಭಾರತದಾದ್ಯಂತ ಪರಿಣಾಮ ಬೀರ್ತಾ ಇದೆ. ಅದು ನಮ್ಗೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅಂದ್ರೆ ಈ ಎಲ್ನಿನೋ ಪರಿಣಾಮದಿಂದ ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತವಾಗುವ ಸಂಖ್ಯೆಗಳು ಕಡಿಮೆಯಾಗಿ ನಮ್ಮ ದೇಶಕ್ಕೆ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಆದರೆ ಒಂದು 2-3 ದಿವಸದಿಂದ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ವಾಯುಭಾರ ಕುಸಿತವಾಗಿ ಬಂಗಾಳ, ಛತ್ತೀಸ್ಗಢ, ಒರಿಸ್ಸಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಗುಜರಾತ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸಾಕಷ್ಟು ಮಳೆಯನ್ನು ತಂತು. ಆದರೆ ಜುಲೈ 9ರಿಂದ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗ್ತಾಯಿದೆ. ಯಾಕಂದ್ರೆ ಈಗ ಬಂಗಾಳ ಉಪಸಾಗರದಲ್ಲಿ ಯಾವುದೇ ವಾಯುಭಾರ ಕುಸಿತವಾಗುವ ಯಾವುದೇ ಸೂಚನೆಗಳು ನಮಗೆ ಕಂಡು ಬರ್ತಾ ಇಲ್ಲ. ಆದ್ದರಿಂದ ತಾತ್ಕಾಲಿಕವಾಗಿ ಜುಲೈ 9ರಿಂದ ಜುಲೈ 12ರವರೆಗೆ ಮಳೆಯ ಪ್ರಮಾಣ ಕಡಿಮೆ ಇರ್ತೈತಿ. ಈ ವರ್ಷದ 2026ರ ಮುಂಗಾರಿನ ಮಳೆಯ ಪ್ರಮಾಣ ಇದೆಯಲ್ಲ ಸರ್, ಎಷ್ಟು % ಮಳೆ ಬಿದ್ದಿದೆ ಇಲ್ಲಿಯವರೆಗೆ ಅಂಕಿಅಂಶದಲ್ಲಿ ಹೇಳೋದಾದರೆ ಎಷ್ಟು % ಮಳೆ ಬಿದ್ದಿರ್ಬೋದು ಅಂತ? ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಸುಮಾರು ಮಳೆಯ ಕೊರತೆ ಐತಿ. ಅಲ್ಲಿನೂ ಒಂದು 25ರಿಂದ 30% ಮಳೆ ಕೊರತೆ ಐತಿ ಕರಾವಳಿ ಜಿಲ್ಲೆಗಳಲ್ಲಿ. ಇಷ್ಟು ಮಳೆ ಆದ್ರೂ ಕೊರತೆ ಐತಿ. ಮಲೆನಾಡಿನ ಜಿಲ್ಲೆಗಳಲ್ಲಿ ಒಂದು ಸುಮಾರು 30% ಮಳೆ ಕೊರತೆ ಐತಿ.
ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸುಮಾರು 10-15% ಮಳೆ ಕೊರತೆ ಇದೆ. ಆದರೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಭಾಳ ಕೊರತೆ ಐತಿ. ಇಲ್ಲಿ ಒಂದು 140-50% ಮಳೆ ಕೊರತೆ ಐತಿ ಸರಾಸರಿ. ಇನ್ನು ಕೆಲವೊಂದು ಕಡೆ ಇನ್ನೂ ಹೆಚ್ಚಿಗೆ ಇರಬಹುದು, ಇನ್ನು ಕೆಲವೊಂದು ಕಡೆ ಕಡಿಮೆ ಇರಬಹುದು. ಈ ವರ್ಷದ ಮುಂಗಾರು ಮಳೆ ಕಡಿಮೆ ಆಗಲಿಕ್ಕೆ ಕಾರಣ ಏನು, ಮುಖ್ಯ ಕಾರಣ ಏನು ಅಂತ? ಈ ವರ್ಷ ಮುಂಗಾರು ಮಳೆ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಎಲ್ಲಿನೋ ಅಂತ ಹೇಳ್ತೀವಿ ನಾವು. ಈ ಎಲ್ಲಿನೋ ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಸಾಗರದ ನೀರಿನ ಉಷ್ಣಾಂಶ ಅಸಹಜವಾಗಿ ಏರಿಕೆ ಆಗೋದು. ಇದು 3-7 ವರ್ಷಕ್ಕೊಮ್ಮೆ ಬರ್ತೈತಿ. ಇದು ಎಲ್ಲಿನೋ ಬಂದಾಗ ನಮ್ಮ ದೇಶಕ್ಕೆ ಮಳೆ ಕೊರತೆ ಸಾಮಾನ್ಯವಾಗಿರ್ತೈತಿ. ಆದರೆ ಕೆಲವೊಮ್ಮೆ ಎಕ್ಸೆಪ್ಷನಲ್ಸ್ ಕೇಸಸ್ಸು ಅದಾವು. ಆವಾಗ ಬೇರೆ ಬೇರೆ ಫ್ಯಾಕ್ಟ್ರ್ ಮೇಲೆ ಅವಲಂಬನೆ ಆಗಿರ್ತೈತಿ. IOD ಅಂತ ಇರ್ತೈತಿ, ಅದ್ರ ಮೇಲೆ ಬೇರೆ ಬೇರೆ ಫ್ಯಾಕ್ಟ್ರ್ ಮೇಲೆ ಇರ್ತೈತಿ. ಆ ವರ್ಷ IOD ಫೇವರೇಬಲ್ ಇತ್ತಂದ್ರೆ ಒಮ್ಮೊಮ್ಮೆ ಈ ಎಲ್ಲಿನೋ ಇಫೆಕ್ಟ್ ಕಡಿಮೆ ಮಾಡಿ ನಮ್ಮ ಮಳೆ ತರಿಸುತ್ತೆ. ಆದರೆ ಈ ವರ್ಷ ಅಷ್ಟೊಂದು ಯಾವುದೇ ಫೇವರೇಬಲ್ ಇಲ್ಲ ಮಳೆ ಆಗಲಿಕ್ಕೆ. ಈ ಮುಂದಿನ ವಾರದವರಿಗೆ ಅಂತೂ ಫೇವರೇಬಲ್ ಇಲ್ಲ, ಮುಂದೆ ಆಗ್ಬೋದು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.